ನಾಗೇಂದ್ರ ವಿರುದ್ಧ ಬಿಜೆಪಿ ಸಾರಿರುವಂತಹ ಯುದ್ಧ ನಿಲ್ಲೋ ಲಕ್ಷಣಗಳು ಕಾಣ್ತಾ ಇಲ್ಲ. ಸದನದ ಹೊರಗೂ ಸದನದ ಒಳಗೂ ಪ್ರತಿಭಟನೆಗಳು ಬಹಳ ಜೋರಾಗಿ ನಡೀತಾ ಇತ್ತು. ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಮಾಡಿದಂತ ಬಿಜೆಪಿ ವಿಧಾನಸೌಧದ ಮುತ್ತಿಗೆಗೂ ಕೂಡ ಮುಂದಾಯಿತು. ಆಗ ದೊಡ್ಡ ಹೈಡ್ರಾಮಾಗಳು ಕೂಡ ನಡೆದು ಹೋದವು. ಇದಾದ ಬಳಿಕ ಸದನದಲ್ಲೂ ಕೂಡ ಬಿಜೆಪಿ ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು ಅಂತ ಆಗ್ರಹಿಸಿ ಧಿಕ್ಕಾರದ ಘೋಷಣೆಯನ್ನ ಕೂಗ್ತು. ಇದರಿಂದಾಗಿನೇ 3 ದಿನದ ಮೊದಲೇ ಅಧಿವೇಶನ ಮುಕ್ತಾಯನೂ ಕೂಡ ಆಗೋಗಿದೆ. ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಬೃಹತ್ ಹೋರಾಟ. ಫ್ರೀಡಂ ಪಾರ್ಕ್ನಲ್ಲಿ ಕೇಸರಿ ಕಹಳೆ, ವಿಧಾನಸೌಧ ಮುತ್ತಿಗೆ ಯತ್ನ. ಭ್ರಷ್ಟರ ಪರವಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಧಾನಸೌಧ ಮುತ್ತಿಗೆಯನ್ನು ನಾವು ಹಾಕ್ತಾ ಇದ್ದೇವೆ. ಮೂರು ದಿನಕ್ಕೂ ಮೊದಲೇ ಅಧಿವೇಶನ ಅಂತ್ಯ. ರಾಜೀನಾಮೆ ಪಟ್ಟಿಗೆ ಕಲಾಪ ಬಲಿ. ನಾಗೇಂದ್ರ ರಾಜೀನಾಮೆ ನೀಡಬೇಕು ಅಂತ ರಣಕಹಳೆ ಮೊಳಗಿಸಿರೋ ಬಿಜೆಪಿ ಇಂದು ಹೋರಾಟಕ್ಕೆ ಇನ್ನಷ್ಟು ಕಿಚ್ಚು ಹಚ್ಚಿದೆ. ಸದನ ಆರಂಭಕ್ಕೂ ಮುನ್ನವೇ ಫ್ರೀಡಂ ಪಾರ್ಕ್ಗೆ ಎಂಟ್ರಿ ಕೊಟ್ಟ ಬಿಜೆಪಿ ನಾಯಕರು ನಾಗೇಂದ್ರರನ್ನ ವಜಾ ಮಾಡಬೇಕು ಅಂತ ಘೋಷಣೆ ಕೂಗಿದ್ರು. ಬೆಳಗ್ಗೆ ಫ್ರೀಡಂ ಪಾರ್ಕ್ನಲ್ಲಿ ಅಬ್ಬರಿಸಿದ ಬಿಜೆಪಿ ನಾಯಕರು ಮಧ್ಯಾಹ್ನ ಸದನದೊಳಗೆ ರೊಚ್ಚಿಗೆದ್ದಿದ್ರು. ಸಂಜೆ ರಾಜ್ಯಪಾಲರನ್ನ ಭೇಟಿ ಮಾಡಿ ನಾಗೇಂದ್ರರನ್ನ ವಜಾ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಸಿಎಂ ಫೋನ್ ಆನ್ ಮಾಡ್ಲಿ, ಎಷ್ಟು ಫೋನ್ ಬರುತ್ತೆ ಗೊತ್ತಾಗುತ್ತೆ. ಭಿತ್ತಿಪತ್ರ ಹಿಡಿದು ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿದ ಬಿಜೆಪಿ. ಬೆಳಗ್ಗೆಯೇ ಸದನದಲ್ಲಿ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದ ಬಿಜೆಪಿ ನಾಯಕರು ಭೋಜನ ವಿರಾಮದ ಬಳಿಕ ಕದನವನ್ನ ತೀವ್ರಗೊಳಿಸಿದ್ರು. ಮಧ್ಯಾಹ್ನ ಕಲಾಪ ಶುರುವಾಗ್ತಿದ್ದಂತೆ ಸಿಎಂ ಮಾತಿಗಿಳಿದ್ರು. ಆಗ ಮಧ್ಯಪ್ರವೇಶಿಸಿದ ಸುನೀಲ್ ಕುಮಾರ್, ಯಾರಾದ್ರೂ ಭ್ರಷ್ಟಾಚಾರ ಮಾಡಿದ್ರೆ ನಮಗೆ ಫೋನ್ ಮಾಡಿ ಅಂತ ಸಿಎಂ ಹೇಳಿದ್ರು. ಈಗ ಸಿಎಂ ಫೋನ್ ಆನ್ ಮಾಡ್ಲಿ ಅಂದ್ರು. ಮುಖ್ಯಮಂತ್ರಿಗಳು ಹೇಳಿದ್ರು, ಯಾರು ಭ್ರಷ್ಟಾಚಾರ ಮಾಡಿದ್ರೆ ನಮಗೆ ಫೋನ್ ಮಾಡಿ ಅಂತ. ನಾನು ಈ ಮುಖ್ಯಮಂತ್ರಿಗಳಿಗೆ ಸವಾಲ್ ಹಾಕ್ತೀನಿ, ನೀವೊಂದು ಫೋನ್ ಆನ್ ಮಾಡಿ ನೋಡೋಣ. ಸಾವಿರ ಫೋನ್ ಬರುತ್ತೆ, ನಿಮಗೆ 1000 ಫೋನ್ ಬರುತ್ತೆ. ಒಂದ್ ಫೋನ್ ಆನ್ ಮಾಡಿ ನೋಡೋಣ. ಫೋನ್ ಯಾರು ಭ್ರಷ್ಟಾಚಾರ ಮಾಡಿದ್ರೆ ನನಗೆ ಫೋನ್ ಮಾಡಿ ಅಂತೇಳಿ ಬಹಿರಂಗವಾದಂತ ಚಾಲೆಂಜ್ ಮಾಡಿದ್ರು. ಈಗ ಒಂದು ಫೋನ್ ಆನ್ ಮಾಡಿ ನೋಡೋಣ, ನಾಗೇಂದ್ರ ವಿಷಯಕ್ಕೆ ಫೋನ್ ಆನ್ ಮಾಡಿ ನೋಡೋಣ. ಈ ವಾಕ್ಸಮರದ ನಡುವೆ ಸದನದ ಬಾವಿಗಿಳಿದು ಪ್ಲೇ ಕಾರ್ಡ್ ಹಿಡಿದು ನಿಂತ ಬಿಜೆಪಿ ನಾಯಕರು ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದ್ರು. ಈ ವೇಳೆ ಗರಂ ಆದ ಸಿಎಂ, ಇಲ್ಲಿ ಬಂದು ಭಿತ್ತಿಪತ್ರ ಹಿಡ್ಕೊಳ್ಳಪ್ಪ, ಸ್ಪೀಕರ್ನೇ ಮುಚ್ಚಿ ಹಾಕಿದಿರಲ್ಲ ಅಂತ ಸಿಟ್ಟಾದ್ರು. ಬಿಜೆಪಿ ನಾಯಕರ ಆಕ್ರೋಶ ಇನ್ನಷ್ಟು ಜೋರಾಗ್ತಿದ್ದಂತೆ ದಲಿತರ ಹಣ ಎಲ್ಲಿ ಹೋಯ್ತು, ರಾಹುಲ್ ಮನೆಗೆ ಹೋಯ್ತು ಅಂತ ಘೋಷಣೆ ಕೂಗಿದ್ರು. ಇಷ್ಟೇ ಅಲ್ಲ, ಮಂತ್ರಿಗಿರಿ ಸೇಲ್ ಆಯ್ತು ಅಂತ ಬಿಜೆಪಿಯವರು ಲೇವಡಿ ಮಾಡಿದ್ರು. ದಲಿತರ ಹಣ ಎಲ್ಲಿ ಹೋಯ್ತು, ದಲಿತರ ಹಣ ಎಲ್ಲಿ ಹೋಯ್ತು, ಬಡವರ ಹಣ ಎಲ್ಲಿ ಹೋಯ್ತು, ಬಡವರ ಹಣ ಎಲ್ಲಿ ಹೋಯ್ತು. ಈ ವಾಗ್ಯುದ್ಧಗಳ ನಡುವೆ ವಿಧಾನಸಭೆ ಕಲಾಪ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆಯಾಗಿದೆ. ಅಹೋರಾತ್ರಿ ಹೋರಾಟಕ್ಕೂ ಬಿಜೆಪಿ ಸಜ್ಜಾಗಿತ್ತು. ಆದರೆ 3 ದಿನಗಳ ಮುನ್ನವೇ ಅಧಿವೇಶನಕ್ಕೆ ತೆರೆ ಎಳೆಯಲಾಗಿದೆ. ವಿಧಾನಸಭೆ ಕಲಾಪ ಮುಂದೂಡಿಕೆಯಾಗ್ತಿದ್ದಂತೆ ಸಿಎಂ ಡಿಕೆಶಿ ವಿಧಾನ ಪರಿಷತ್ಗೆ ಆಗಮಿಸಿದ್ರು. ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದ ಬಿಜೆಪಿ ನಾಯಕರಿಗೆ ತಿರುಗೇಟು ಕೊಟ್ಟರು. ಬಳಿಕ ವಿಧಾನ ಪರಿಷತ್ ಕಲಾಪವು ಮುಂದೂಡಿಕೆಯಾಗಿದೆ. ಸಿಬಿಐ ಬರುವುದು, ಇಡಿಯವರು ಅನೇಕ ತನಿಖೆ ಕೂಡ ಕೊಟ್ಟಿದ್ದಾರೆ. ಅವರ ತನಿಖೆಯಲ್ಲೂ ಕೂಡ ಎಲ್ಲೂ ಕೂಡ ನೇರವಾಗಿ ನಾಗೇಂದ್ರ ಅವರವರು ತಪ್ಪಿಸಿದ್ರು ಅಂತ ಎಲ್ಲೂ ಕೂಡ ಅವರು ದಾಖಲೆಗಳಲ್ಲಿ ಕೂಡ ಎಲ್ಲೂ ಕೂಡ ಅವರು ಬಂದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಅವರು ಚರ್ಚೆ ಮಾಡಬಹುದಾಯ್ತು. ನೋಟಿಸ್ ಕೊಡದೆ ಚರ್ಚೆನೂ ಮಾಡದೆ ನನ್ನ ಉತ್ತರ ಸರಿ ಇಲ್ಲ ಅಂದಿದ್ರೆ ಏನ್ ಬೇಕಾದ್ರೂ ಅವ್ರು ತೀರ್ಮಾನ ಮಾಡಬಹುದಾಯ್ತು. ಕೇಳಷ್ಟು ತಾಳ್ಮೆನೂ ಇಲ್ಲದೆ ಇವತ್ತು ಬಂದು ಬಾವಿಗೆ ಬಂದು ಬಿದ್ದಿದ್ದಾರೆ. ಕಲಾಪ ಮುಂದೂಡಿಕೆಗೆ ಬಿಜೆಪಿ ನಾಯಕರು ಕೌಂಟರ್ ಮೇಲೆ ಕೌಂಟರ್ ಕೊಟ್ಟಿದ್ದಾರೆ. ವಿಪಕ್ಷಕ್ಕೆ ಹೆದರಿ ಕಲಾಪ ಮುಂದೂಡಿದ್ದಾರೆ ಅಂತ ಗುಡುಗಿದ್ರು. ವಿಧಾನಸಭೆ ಅಧಿವೇಶನದಲ್ಲಿ ಮೊದಲ ಬಾರಿಗೆ
ಕರ್ನಾಟಕದ ಇತಿಹಾಸದಲ್ಲಿ ಒಂದು 25-30 ವರ್ಷದ ಇತಿಹಾಸದಲ್ಲಿ ಮೊದಲ ಬಾರಿಗೆ ವಿರೋಧ ಪಕ್ಷಕ್ಕೆ ಎದರಿ ಇಡೀ ಅಧಿವೇಶನವನ್ನು ರದ್ದು ಮಾಡಿ ಹೋಗಿರುವಂಥ ಕಾಂಗ್ರೆಸ್ ಸರ್ಕಾರ, ರಾಜ್ಯ ಸರ್ಕಾರ ಪಲಾಯನವಾದವನ್ನು ಮಾಡಿದ್ದಾರೆ. ಇವತ್ತು ಭ್ರಷ್ಟರನ್ನು ರಕ್ಷಣೆ ಮಾಡುವ ಸಲುವಾಗಿ ಸದನದಲ್ಲಿ ವಿರೋಧ ಪಕ್ಷವನ್ನು ಎದುರಿಸೋದಕ್ಕೆ ಸಾಧ್ಯ ಆಗದೇನೆ ಹಿಂಬಾಗಿಲಿನಿಂದ ಓಡೋಗಿದ್ದಾರೆ ಇವತ್ತು ಕಾಂಗ್ರೆಸ್ ಸರ್ಕಾರ. ವಿಧಾನಸೌಧದಿಂದ ಲೋಕಭವನಕ್ಕೆ ಬಿಜೆಪಿ ನಾಯಕರ ಪಾದಯಾತ್ರೆ. ಸರ್ಕಾರದ ನಡೆಗೆ ರೊಚ್ಚಿಗೆದ್ದ ಬಿಜೆಪಿ ವಿಧಾನಸೌಧದಿಂದ ಲೋಕಭವನದವರೆಗೂ ಪಾದಯಾತ್ರೆ ತೆರಳಿದ್ರು. ನಾಗೇಂದ್ರ ವಿಚಾರವಾಗಿ ರಾಜ್ಯಪಾಲರಿಗೆ ದೂರು ನೀಡಿದ್ದಾರೆ. ಬಿಜೆಪಿ ನಾಯಕರೆಲ್ಲ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದಿದ್ರೆ ಉಚ್ಚಾಟಿತ ಶಾಸಕ ಯತ್ನಾಳ್ ಬಿಜೆಪಿ ನಾಯಕರ ವಿರುದ್ಧವೇ ಬಾಂಬ್ ಹಾಕಿದ್ದಾರೆ. 8 ದಿನ ಸದನ ನಡೆಯಲು ಬಿಡದೆ ನಾಗೇಂದ್ರ ಬೆನ್ನತ್ತಿದ್ದಾರೆ. ಡಿಕೆ ಶಿವಕುಮಾರ್ಗೆ ತೊಂದರೆಯಾಗದಂತೆ ಹೋರಾಟ ಮಾಡ್ತಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರೇ ಸದನದಲ್ಲಿರಲ್ಲ ಅಂದಿದ್ದಾರೆ. ಸುಮಾರು 8 ದಿವಸ ನಮ್ಮ ಸದನ ನಡೆಯದೆ ಕೇವಲ ನಾಗೇಂದ್ರನ ಬೆನ್ನು ಹತ್ತಿ ಇವತ್ತು ಸದನವನ್ನು ಹಾಳು ಮಾಡ್ತಾ ಇದ್ದಾರೆ. ನನಗನ್ನಿಸ್ತದೆ ಬಿ ಜೆ ಪಿಯಲ್ಲಿ ಕೆಲವೊಂದು ನಾಯಕರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಯಾವುದೇ ರೀತಿ ಅವ್ರಿಗೆ ತೊಂದರೆ ಆಗಬಾರ್ದು, ಮುಸುಗರಕ್ಕೊಳಗಬಾರ್ದು ಅಂತೇಳಿ ಇದು ಇವರು ಹೊಂದಾಣಿಕೆಯ ಒಂದು ಫಲ 8 ದಿವಸದಿಂದ ಸದನ ನಡೀತಾ ಇದೆ. ಬಿ ಜೆ ಪಿ ಒಬ್ಬ ನಾಯಕ ರಾಜ್ಯಾಧ್ಯಕ್ಷನೇ ಇಲ್ಲ ಅಲ್ಲಿ ಧರಣಿಯಲ್ಲಿ 5 ನಿಮಿಷ ನಿಂತಂಗೆ ಮಾಡಿ ನಾಪತ್ತೆ. ಮತ್ತು ಹಾಗಾದ್ರೆ ರಾಜ್ಯಾಧ್ಯಕ್ಷಿಗೆ ಅಷ್ಟು ಸಮಯನೇ ಕೊಡೋದಾಗಲ್ಲ ಅಂದರೆ ಈ ಧರಣಿ ಮಾಡುವಂಥ ಅವಶ್ಯಕತೆ ಏನಿದೆ? ಇದಕ್ಕೂ ಮುನ್ನ ಬೆಳಗ್ಗೆಯೇ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿ ವಿಧಾನಸೌಧ ಮುತ್ತಿಗೆಗೆ ಮುಂದಾದ್ರು. ಈ ವೇಳೆ ದೊಡ್ಡ ಹೈಡ್ರಾಮಾವೇ ನಡೆದು ಹೋಯಿತು. ಬಳ್ಳಾರಿಯಲ್ಲಿ ನಾಗೇಂದ್ರ ಪರ ಬೆಂಬಲಿಗರು ಪ್ರತಿಭಟನೆ ಮಾಡಿದ್ದಾರೆ. ಜನಾರ್ದನ್ ರೆಡ್ಡಿ, ರಾಮುಲು, ಅಶೋಕ್, ವಿಜಯೇಂದ್ರ ಪ್ರತಿಕೃತಿ ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಇತ್ತ ಕುಣಿಗಲ್ ರಂಗನಾಥ್ ಸದನದಲ್ಲಿ ಯಾವ ವಿಷಯಗಳನ್ನ ಚರ್ಚೆ ಮಾಡೋಕ್ಕೂ ಬಿಜೆಪಿ ಬಿಡ್ತಿಲ್ಲ ಅಂತ ಎತ್ತಿನ ಬಂಡಿಯಲ್ಲಿ ಬಂದು ವಿಭಿನ್ನವಾಗಿ ಪ್ರತಿಭಟನೆ ಮಾಡಿದ್ರು. ಅನಿಲ್ ಜೊತೆ ಕಿರಣ್, TV9 ಬೆಂಗಳೂರು.